ಮಗು ಹಾಲು ಕುಡಿದ ತಕ್ಷಣ ಹಾಲನ್ನೇ ಹೊರಗಾಕ್ತಿದ್ಯಾ? ಒಂದು ಸಣ್ಣ ಡೌಟ್. ಮಗು ಹಾಲು ಕುಡಿದ ತಕ್ಷಣ ಸ್ವಲ್ಪ ಹಾಲು ಬಾಯಿಂದ ಹೊರಗ್ ಬಂದ್ರೆ ಅದು ಸಾಮಾನ್ಯನಾ? ಅಥವಾ ಮಗು ನಿಜವಾಗಿಯೂ ವಾಂತಿ ಮಾಡ್ತಿದ್ಯಾ? ಇವೆರಡು ಒಂದೇ ಅಲ್ಲ. ಕೆಲವು ಬೇಬೀಸ್ ನಲ್ಲಿ ಹಾಲು ಕುಡಿದ ನಂತರ ಸ್ವಲ್ಪ ಹಾಲು ಬಾಯಿಗೆ ಬರೋದು ಸಾಮಾನ್ಯ, ಅದು ಸ್ಪಿಟ್ ಅಪ್ ಆಗಿರಬಹುದು. ಆದ್ರೆ ಮಗು ಪದೇ ಪದೇ ಜೋರಾಗಿ ವಾಂತಿ ಮಾಡ್ತಿದ್ರೆ ಅಥವಾ ಕೆಲವು ವಾರ್ನಿಂಗ್ ಸೈನ್ಸ್ ಇದ್ರೆ ಅದನ್ನ ನಿರ್ಲಕ್ಷ್ಯ ಮಾಡಬಾರ್ದು. ನಮಸ್ಕಾರ ಸ್ನೇಹಿತರೆ, ನಿಮೋಲ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಕ್ಷಿತಾ. ಇವತ್ತು ಈ ವಿಡಿಯೋದಲ್ಲಿ ಮಗು ಹಾಲು ಕುಡಿದ ತಕ್ಷಣ ಹಾಲು ಹೊರಗ್ ಬರಲು ಇರುವ 5 ಸಾಮಾನ್ಯ ಕಾರಣಗಳು, ಮನೆಯಲ್ಲಿ ಪೇರೆಂಟ್ಸ್ ಯಾವ ವಿಷಯಗಳನ್ನ ಗಮನಿಸಬೇಕು ಮತ್ತು ಯಾವ ಸೈನ್ ಕಂಡರೆ ತಕ್ಷಣ ಪೀಡಿಯಾಟ್ರಿಷಿಯನ್ ಅಥವಾ ಮೆಡಿಕಲ್ ಕೇರ್ ಪಡಿಬೇಕು, ಇವೆಲ್ಲವನ್ನ ತುಂಬಾ ಸರಳವಾಗಿ ನೋಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಮತ್ತೆ ಸ್ನೇಹಿತರೆ, ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲಿಗೆ ಒಂದು ಮುಖ್ಯ ವಿಷಯ, ಬೇಬಿ ಹಾಲು ಕುಡಿದ ನಂತರ ಸ್ವಲ್ಪ ಹಾಲು ಯಾವುದೇ ಎಫರ್ಟ್ ಇಲ್ಲದೆ ಬಾಯಿಂದ ಹೊರಗ್ ಬಂದ್ರೆ ಅದನ್ನ ಸ್ಪಿಟ್ ಅಪ್ ಅಥವಾ ರಿಫ್ಲೆಕ್ಸ್ ಅಂತ ಕರಿಬಹುದು. ಇದು ಸಾಮಾನ್ಯವಾಗಿ ವಾಂತಿಯಂತೆ ಜೋರಾಗಿ ಆಗೋದಿಲ್ಲ, ಆದರೆ ಮಗು ಹೊಟ್ಟೆಯ ಮಸಲ್ಸ್ ಬಳಸ್ಕೊಂಡು ಫೋರ್ಸ್ಫುಲಿ ಆಗಿ ಹಾಲನ್ನ ಹೊರಗೆ ಹಾಕಿದ್ರೆ ಅದು ವೊಮಿಟಿಂಗ್ ಆಗಿರ್ಬೋದು. ಅಂದ್ರೆ ಸ್ವಲ್ಪ ಹಾಲು ಸುಮ್ಮನೆ ಬಾಯಿಗೆ ಬರೋದು ಒಂದು ವಿಷಯ, ಜೋರಾಗಿ ಮತ್ತೆ ಮತ್ತೆ ವಾಂತಿ ಮಾಡೋದು ಬೇರೆ ವಿಷಯ. ಈ ಡಿಫ್ರೆನ್ಸ್ ಪೇರೆಂಟ್ಸ್ ಗಮನಿಸೋದು ತುಂಬಾ ಮುಖ್ಯ. ಮೊದಲ ಕಾರಣ, ಬೇಬಿ ತುಂಬಾ ವೇಗವಾಗಿ ಹಾಲು ಕುಡಿಯೋದು. ಕೆಲವು ಬೇಬೀಸ್ ತುಂಬಾ ಹಸುವಾಗಿರುತ್ತೆ, ಹಾಗಾಗಿ ಹಾಲು ಸಿಕ್ಕ ತಕ್ಷಣ ತುಂಬಾ ವೇಗವಾಗಿ ಕುಡಿತವೆ. ಅದರ ಜೊತೆ ಗಾಳಿಯನ್ನ ನುಂಗಬಹುದು. ಇದರಿಂದ ಹೊಟ್ಟೆ ತುಂಬಿದ ನಂತರ ಹಾಲು ಮತ್ತೆ ಬಾಯಿಗೆ ಬರಬಹುದು. ಹಾಗಾಗಿ ಬೇಬಿ ಫೀಡ್ ಮಾಡುವಾಗ ತುಂಬಾ ವೇಗವಾಗಿ ಕುಡಿತಿದ್ಯಾ ಅಂತ ಗಮನಿಸಿ. ಬೇಬಿ ಬಾಟಲ್ ಫೀಡ್ ಆಗಿರ್ಲಿ ಅಥವಾ ಬ್ರೆಸ್ಟ್ ಫೀಡಿಂಗ್ ಆಗಿರ್ಲಿ, ಬೇಬಿಯ ಫೀಡಿಂಗ್ ಪ್ಯಾಟರ್ನ್ ಗಮನಿಸೋದು ತುಂಬಾ ಮುಖ್ಯ ಆಗುತ್ತೆ. ಮುಂದೆ ಎರಡನೇ ಕಾರಣ, ಓವರ್ ಫೀಡಿಂಗ್. ಬೇಬಿಯ ಹೊಟ್ಟೆ ದೊಡ್ಡವರಷ್ಟು ದೊಡ್ಡದಾಗಿರೋದಿಲ್ಲ. ಅಗತ್ಯಕ್ಕಿಂತ ಹೆಚ್ಚು ಹಾಲು ಹೊಟ್ಟೆಗೆ ಹೋದಾಗ ಸ್ಪಿಟ್ ಆಫ್ ಹೆಚ್ಚಾಗಬಹುದು. ಅದರಲ್ಲೂ ಮಗು ಇನ್ನೂ ಕುಡಿತಿದೆ ಅಂತ ಇನ್ನೂ ಸ್ವಲ್ಪ ಕೊಡೋದು ಅಂತ ಫೋರ್ಸ್ ಮಾಡೋದು ಸರಿಯಲ್ಲ. ಬೇಬಿಯ ಹಸಿವು ಮತ್ತು ಫುಲ್ನೆಸ್ ಕಾಸಸ್ ನ ಗಮನಿಸಬೇಕು. ಪ್ರತಿ ಬೇಬಿಗೂ ಫೀಡಿಂಗ್ ರಿಕ್ವೈರ್ಮೆಂಟ್ ಒಂದೇ ರೀತಿ ಇರೋದಿಲ್ಲ, ಆದ್ರಿಂದ ಬೇರೆ ಮಗುವಿಗೆ ಕೊಟ್ಟಷ್ಟು ನಿಮ್ಮ ಮಗುವಿಗೂ ಕೊಡ್ಬೇಕು ಅಂತ ಕಂಪೇರ್ ಮಾಡಬೇಡಿ. ಮುಂದೆ ಮೂರನೇ ಕಾರಣ, ಫೀಡ್ ಮಾಡುವಾಗ ಬೇಬಿಗೆ ಗಾಳಿಯನ್ನ ನುಂಗೋದು. ಅಂದ್ರೆ ಕೆಲವು ಬೇಬೀಸ್ಗೆ ಫೀಡ್ ಆದ ನಂತರ ಬರ್ಪ್ ಬೇಕಾಗಬಹುದು. ಬೇಬಿ ಫೀಡ್ ಮಾಡುವಾಗ ಪಾಸ್ ತೆಗೆದುಕೊಂಡ್ರೆ ಫೀಡಿಂಗ್ ಪೊಸಿಷನ್ ಸರಿಯಾಗಿದೆ ಅಂತ ಗಮನಿಸಿ. ಫೀಡ್ ಆದ್ಮೇಲೆ ಬೇಬಿಗೆ ಕಂಫರ್ಟಬಲ್ ಆಗುವಂತೆ ನಿಧಾನವಾಗಿ ಬರ್ಪ್ ಮಾಡಬಹುದು. ಆದರೆ ಬರ್ಪ್ ಆಗ್ಲೇಬೇಕು ಅಂತ ತುಂಬಾ ಜೋರಾಗಿ ಬೆನ್ನಿಗೆ ಹೊಡಿಬೇಡಿ. ಬೇಬಿ ಕಂಫರ್ಟಬಲ್ ಆಗಿದೆಯಾ ಅನ್ನೋದನ್ನ ಮುಖ್ಯ ಆಗುತ್ತೆ. ಮುಂದೆ ನಾಲ್ಕನೇ ಕಾರಣ, ಹಾಲು ಕುಡಿಸಿದ ತಕ್ಷಣ ಬೇಬಿಯನ್ನ ಹೆಚ್ಚು ಅಲ್ಗಾಡ್ಸೋದು. ಉದಾಹರಣೆಗೆ, ಫೀಡ್ ಆದ ತಕ್ಷಣ ತುಂಬಾ ಆಟ ಆಡ್ಸೋದು, ಜಾಸ್ತಿ ಬೌನ್ಸಿಂಗ್ ಮಾಡೋದು ಅಥವಾ ಹೊಟ್ಟೆಗೆ ಪ್ರೆಷರ್ ಬರುವ ರೀತಿಯಲ್ಲಿ ಹಿಡಿಯೋದು, ಇವು ಸ್ಪಿಟ್ ಆಫ್ ಹೆಚ್ಚಾಗಿಸಬಹುದು. ಆದ್ರಿಂದ ಫೀಡ್ ಆದ ತಕ್ಷಣ ಸ್ವಲ್ಪ ಸಮಯ ಬೇಬಿಯನ್ನ ಕಾಮ್ ಆಗಿ ಇರಿಸಿ. ಬೇಬಿಗೆ ಕಂಫರ್ಟಬಲ್ ಪೊಸಿಷನ್ ಕೊಡಿ. ಮತ್ತೆ ಒಂದು ಮುಖ್ಯ ವಿಷಯ, ಬೇಬಿ ನಿದ್ರೆ ಮಾಡುವಾಗ ಸುರಕ್ಷಿತ ಸ್ಲೀಪ್ ಪೊಸಿಷನ್ಸ್ ಬಗ್ಗೆ ನಿಮ್ಮ ಪೀಡಿಯಾಟ್ರಿಷಿಯನ್ ಸೂಚನೆಗಳನ್ನ ಫಾಲೋ ಮಾಡಬೇಕಾಗುತ್ತೆ. ಐದನೇ ಕಾರಣ, ರಿಫ್ಲೆಕ್ಸ್. ಚಿಕ್ಕ ಬೇಬೀಸ್ ನಲ್ಲಿ ಸ್ಟಮಕ್ ಮತ್ತೆ ಫುಡ್ ಪೈಪ್ ನಡುವಿನ ಮಸಲ್ಸ್ ಇನ್ನೂ ಸಂಪೂರ್ಣವಾಗಿ ಮೆಚೂರ್ ಆಗಿರದೆ ಇರುವುದರಿಂದ ಹೊಟ್ಟೆಯಲ್ಲಿರುವ ಹಾಲು ಮತ್ತೆ ಮೇಲಕ್ಕೆ ಬರ್ಬೋದು. ಇದರಿಂದ ಫೀಡ್ ಆದ ನಂತರ ಸ್ವಲ್ಪ ಹಾಲು ಬಾಯಿಂದ ಹೊರಗ್ ಬರ್ಬೋದು. ಅಂದ್ರೆ ಬೇಬಿ ಚೆನ್ನಾಗಿ ಫೀಡ್ ಮಾಡ್ತಿದ್ಯಾ, ಸಾಮಾನ್ಯವಾಗಿ ಆಕ್ಟಿವ್ ಆಗಿದಾನಾ, ತೂಕ ಸರಿಯಾಗಿ ಹೆಚ್ಚಾಗ್ತಿದ್ಯಾ, ಆಗಿದ್ರೆ ಕೆಲವೊಮ್ಮೆ ಇದು ಸಾಮಾನ್ಯ ರಿಫ್ಲೆಕ್ಸ್ ಆಗಿರ್ಬೋದು. ಆದ್ರೆ ಸ್ಪಿಟ್ ಅಪ್ ತುಂಬಾ ಹೆಚ್ಚಾಗ್ತಿದ್ಯಾ, ಬೇಬಿ ಫೀಡ್ ಮಾಡೋಕೆ ನಿರಾಕರಿಸ್ತಿದ್ಯಾ, ಮತ್ತೆ ಫೀಡಿಂಗ್ ಸಮಯದಲ್ಲಿ ತುಂಬಾ ಅಳ್ತಿದ್ಯಾ ಅಥವಾ ವೆಯ್ಟ್ ಗೇನ್ ಸರಿಯಾಗಿ ಆಗ್ತಿಲ್ವಾ, ಅಂತಹ ಸಂದರ್ಭದಲ್ಲಿ ಪೀಡಿಯಾಟ್ರಿಷಿಯನ್ ಜೊತೆ ಮಾತಾಡೋದು ಒಳ್ಳೆಯದು. ರಿಫ್ಲೆಕ್ಸ್ ಸಾಮಾನ್ಯವಾಗಿ ವಯಸ್ಸಾದಂತೆ ಕಡಿಮೆ ಆಗಬಹುದು. ಈಗ ಪೇರೆಂಟ್ಸ್ ತುಂಬಾ ಮುಖ್ಯವಾಗಿ ಕೇಳ್ಬೇಕಾದ ಭಾಗ, ಮಗು ಹಾಲು ಕುಡಿದ ತಕ್ಷಣ ವಾಂತಿ ಮಾಡ್ತಿದೆ ಅಂದ್ರೆ ಪ್ರತಿ ಬಾರಿಯೂ ಎಮರ್ಜೆನ್ಸಿ ಅಂತಲ್ಲ, ಆದರೆ ಈ ಸೈನ್ ಇದ್ರೆ ಇಗ್ನೋರ್ ಮಾಡಬೇಡಿ. ಮೊದಲನೆಯದು, ವಾಂತಿ ತುಂಬಾ ಜೋರಾಗಿ ಫೋರ್ಸ್ಫುಲಿ ಆಗ್ತಿದ್ರೆ, ಅದು ಸಾಮಾನ್ಯವಾಗಿ ಸ್ವಲ್ಪ ಹಾಲು ಬಾಯಿಗೆ ಬರೋದಲ್ಲ, ಜೋರಾಗಿ ಹೊರಗೆ ಎಸೆಯುವ ರೀತಿಯಲ್ಲಿ ವಾಮಿಟಿಂಗ್ ಆಗುತ್ತೆ. ಸೊ ಡಾಕ್ಟರ್ಗೆ ತೋರಿಸೋದು ತುಂಬಾ ಮುಖ್ಯ ಆಗುತ್ತೆ. ಎರಡನೆಯದು, ವಾಂತಿ ಹಸಿರು ಅಥವಾ ಗ್ರೀನ್ ಕಲರ್ ಆಗಿದ್ರೆ ಇದನ್ನ ಸಾಮಾನ್ಯ ಸ್ಪಿಟ್ ಅಪ್ ಅಂತ ತೆಗೆದುಕೊಳ್ಬೇಡಿ, ತಕ್ಷಣ ಮೆಡಿಕಲ್ ಅಟೆನ್ಷನ್ ಪಡೆಯಿರಿ. ಮುಂದೆ ಮೂರನೇದು, ವಾಂತಿಯಲ್ಲಿ ಬ್ಲಡ್ ಕಾಣಿಸಿದ್ರೆ ತಕ್ಷಣ ಮೆಡಿಕಲ್ ಕೇರ್ ಪಡೆಯಬೇಕು. ಮುಂದೆ ನಾಲ್ಕನೆಯದು, ಬೇಬಿ ಹಾಲು ಕುಡಿಯಲು ನಿರಾಕರಿಸ್ತಿದ್ರೆ
ತುಂಬಾ ನಿಶಕ್ತಿಯಿಂದ ಆಗ್ತಾ ಇದ್ರೆ ಮತ್ತೆ ಎಚ್ಚರಿಸಲು ಕಷ್ಟ ಆಗ್ತಿದ್ರೆ ಮಗುನ, ಇಂತಹ ಸಂದರ್ಭದಲ್ಲೂ ತಕ್ಷಣ ವೈದ್ಯಕೀಯ ಸಹಾಯ ಪಡಿಬೇಕಾಗುತ್ತೆ. ಮುಂದೆ 5ನೇದು, ಬೇಬಿಗೆ ಡಿಹೈಡ್ರೇಷನ್ ಸೈನ್ಸ್ ಇದ್ರೆ, ಉದಾಹರಣೆಗೆ ವೆಟ್ ಡೈಪರ್ಸ್ ಕಡಿಮೆ ಆಗೋದು, ಬಾಯಿ ತುಂಬಾ ಒಣಗೋದು, ಟಿಯರ್ಸ್ ಕಡಿಮೆ ಆಗೋದು, ಅಥವಾ ಬೇಬಿ ತುಂಬಾ ಸ್ಲೀಪಿ ಆಗಿರೋದು ಮುಂತಾದವುಗಳನ್ನ ಗಮನಿಸಬೇಕು. ಇಂತಹ ವಾರ್ನಿಂಗ್ ಸೈನ್ಸ್ ಇದ್ರೆ ಮನೆಯಲ್ಲೇ ಟ್ರೀಟ್ಮೆಂಟ್ ಮಾಡ್ತಾ ಕಾಯ್ಬೇಡಿ, ಪೀಡಿಯಾಟ್ರಿಷಿಯನ್ ಅಥವಾ ತಕ್ಷಣ ಮೆಡಿಕಲ್ ಕೇರ್ ನ ಪಡೆಯಿರಿ. ಇನ್ನೊಂದು ಮುಖ್ಯ ವಿಷಯ, ಬೇಬಿ ತುಂಬಾ ಚಿಕ್ಕದಾಗಿದ್ರೆ, ವಿಶೇಷವಾಗಿ ನ್ಯೂಬಾರ್ನ್ ಅಥವಾ 3 ತಿಂಗಳೊಳಗಿನ ಬೇಬಿನಲ್ಲಿ ನಿಜವಾದ ವಾಮಿಟಿಂಗ್ ಆಗ್ತಿದ್ರೆ ಹೆಚ್ಚು ಎಚ್ಚರಿಕೆ ಅಗತ್ಯ. ನಾರ್ಮಲ್ ಸ್ಪೀಟ್ ಅಪ್ ಮತ್ತೆ ಫೋರ್ಸ್ಫುಲಿ ವಾಮಿಟಿಂಗ್ ನಡುವಿನ ಡಿಫರೆನ್ಸ್ ಗಮನಿಸಿ. ಚಿಕ್ಕ ಬೇಬಿನಲ್ಲಿ ವಾಮಿಟಿಂಗ್ ಹೊಸದಾಗಿ ಶುರುವಾಗಿದ್ರೆ ಅಥವಾ ಪದೇ ಪದೇ ಆಗ್ತಿದ್ರೆ ಪೀಡಿಯಾಟ್ರಿಷಿಯನ್ಗೆ ತಿಳಿಸೋದು ಸುರಕ್ಷಿತ. ಕೆಲವು ಚಿಕ್ಕ ಬೇಬೀಸ್ ನಲ್ಲಿ ಫೋರ್ಸ್ಫುಲ್ ಅಥವಾ ಪ್ರೊಜೆಕ್ಟಿವ್ಲಿ ವಾಮಿಟಿಂಗ್ ಗೆ ವಿಶೇಷ ಕಾರಣಗಳಿರ್ಬೋದು. ಆದ್ದರಿಂದ ಅದನ್ನ ಹಾಲು ಸರಿಯಾಗಿ ಜೀರ್ಣವಾಗಿಲ್ಲ ಅಂತ ಮಾತ್ರ ಅಸ್ಯೂಮ್ ಮಾಡಬೇಡಿ. ಇನ್ನೊಂದು ಮುಖ್ಯ ವಿಷಯ, ಬೇಬಿ ವಾಂತಿ ಮಾಡ್ದಿದೆ ಅಂತ ತಕ್ಷಣ ಮನೆಯಲ್ಲಿರುವ ವಾಮಿಟಿಂಗ್ ಮೆಡಿಸಿನ್ಸ್ ನ ಕೊಡಬೇಡಿ. ಯಾವುದೇ ಮೆಡಿಸಿನ್, ಸಿರಪ್ ಅಥವಾ ಹೋಮ್ ರೆಮಿಡೀಸ್ ಅನ್ನ ಮಗುವಿಗೆ ಸ್ವಂತ ಕೊಡೋದಿಕ್ ಹೋಗ್ಬೇಡಿ. ಮಗುವಿನ ಏಜ್, ವೇಟ್ ಮತ್ತೆ ವಾಮಿಟಿಂಗ್ ಗೆ ಕಾರಣ ಏನು ಅನ್ನೋದರ ಮೇಲೆ ಟ್ರೀಟ್ಮೆಂಟ್ ಬದಲಾಗಬಹುದು. ಪದೇ ಪದೇ ವಾಮಿಟಿಂಗ್ ಆಗ್ತಿದ್ರೆ ಕ್ವಾಲಿಫೈಡ್ ಪೀಡಿಯಾಟ್ರಿಷಿಯನ್ ಸಲಹೆ ಪಡೆಯಿರಿ. ಮತ್ತೆ ಬೇಬಿಗೆ ಫೀಡಿಂಗ್ ಹೇಗ್ ಮಾಡ್ಬೇಕು ಅನ್ನೋದನ್ನ ನಿಮ್ಮ ಪೀಡಿಯಾಟ್ರಿಷಿಯನ್ ಅಥವಾ ಮಗುವನ್ನ ನೋಡ್ಕೊಳ್ಳುತ್ತಿರುವ ಹೆಲ್ತ್ ಕೇರ್ ಪ್ರೊಫೆಷನಲ್ ರಿಂದ ತಿಳಿದುಕೊಳ್ಳೋದು ಉತ್ತಮ. ಹಾಗಾಗಿ ಮಗು ಹಾಲು ಕುಡಿದ ನಂತರ ಸ್ವಲ್ಪ ಹಾಲು ಬಾಯಿಂದ ಹೊರಗೆ ಹಾಕಿದ್ರೆ ತಕ್ಷಣ ಭಯಪಡುವ ಅಗತ್ಯ ಇಲ್ಲ. ಆದ್ರೆ ಜೋರಾಗಿ ಮತ್ತೆ ಮತ್ತೆ ವಾಮಿಟಿಂಗ್, ಹಸಿರು ಬಣ್ಣದ ವಾಮಿಟಿಂಗ್, ರಕ್ತ, ಫೀಡ್ ಮಾಡದೆ ಇರೋದು, ಡಿಹೈಡ್ರೇಷನ್ ಸೈನ್ಸ್ ಅಥವಾ ಬೇಬಿ ತುಂಬಾ ನಿಶಕ್ತವಾಗಿ ಕಾಣಿಸೋದು, ಇವುಗಳಲ್ಲಿ ಯಾವ್ದಾದ್ರು ಇದ್ರೆ ಡಿಲೇ ಮಾಡದೆ ಮೆಡಿಕಲ್ ಕೇರ್ ಪಡೆಯಿರಿ. ಬೇಬಿಗೂ ಹಾಲು ಕುಡಿದ ತಕ್ಷಣ ಹಾಲು ಹೊರಗೆ ಬರ್ತಿದ್ಯಾ, ಕಮೆಂಟ್ ನಲ್ಲಿ ಎಸ್ ಅಂತ ಹಾಕಿ. ಈ ವಿಡಿಯೋ ಉಪಯುಕ್ತ ಅನ್ಸಿದ್ರೆ ಇನ್ನೊಬ್ಬ ಪೇರೆಂಟ್ಸ್ಗೂ ಶೇರ್ ಮಾಡಿ. ಇಂತಹ ಬೇಬಿ ಕೇರ್, ಬೇಬಿ ಫುಡ್, ಬೇಬಿ ಸ್ಲೀಪ್ ಮತ್ತೆ ಪೇರೆಂಟಿಂಗ್ ಮಾಹಿತಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಉಪಯುಕ್ತ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.